ನಮಸ್ತೆ. ಈ ವಿಡಿಯೋ ಮಾಡ್ತಾ ಇರೋದು ಬಂದು ಟಗರು ಶಿವ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ನೋಡ್ತಾ ಇದ್ದೆ. ಸೊ ಫಾಲೋ ಕೂಡ ಮಾಡ್ತಾ ಇದ್ದೀನಿ. ಆ ಟಗರು ಶಿವನ ಸರ್ಗೆ ನಾನಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅವ್ರ ಹತ್ರ ನೇರವಾಗಿ ಮಾತಾಡೋಣ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಕ್ಕಿಲ್ಲ. ಸೊ ಸರ್ ನಮಸ್ತೆ ಸರ್. ನಾನು ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ನೋಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಫಾಲೋ ಕೂಡ ಮಾಡ್ತಾ ಇದ್ದೀನಿ. ಏನಂದರೆ ನಾನು ನಿಮ್ಮದು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ನೀವು 20 ವರ್ಷದಿಂದ ಗರ್ಭಿಣಿಯರಿಗೆ ಉಚಿತ ಸೇವೆ ಕೊಡ್ತಾ ಇದ್ದೀರಾ ಅಂತ ಕೇಳಿಬಿಟ್ಟೆ. ಸರ್ ನನ್ನ ಒಂದು ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನನಗೆ ಇಷ್ಟ ಆಯಿತು. ಆದ್ದರಿಂದ ನಾನು ನಿಮಗೆ ಈ ವಿಡಿಯೋ ಮಾಡಿ ಇದು ಮಾಡ್ತಾಯಿದ್ದೀನಿ. ಸಾಧ್ಯವಾದರೆ ನಿಮ್ಮೊಂದು ಸಲ ಮೀಟ್ ಮಾಡಬೇಕು ಅಂತ ಆಸೆ ಇದೆ. ಸರ್ ನಾನು ಈ ಬಜಾಜ್ ಕ್ಯೂಟ್ ಅನ್ನೋ ವೆಹಿಕಲ್ನ ಓಡಿಸ್ತಾ ಇದ್ದೀನಿ. ಸರ್ ನಾನು ಈ ಗಾಡಿ ಓಡಿಸೋಕ್ಕೆ ಶುರು ಮಾಡಿ 3 ವರ್ಷ ಆಯಿತು. ಸುಮಾರು 1.5 ವರ್ಷದಿಂದ ಗರ್ಭಿಣಿಯರಿಗೆ ನಾನು ಕೂಡ ಉಚಿತ ಸೇವೆ ಕೊಡ್ತಾ ಬಂದಿದ್ದೀನಿ. ಸೊ ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ನೀವೆಷ್ಟು ದಿನ ಆಟೋ ಓಡಿಸ್ತೀರ ಅಷ್ಟು ದಿನವೂ ಮಧ್ಯಾಹ್ನ ಒಬ್ಬೊಬ್ಬರಿಗೆ ಕೈಲಾದಷ್ಟು ಊಟ ಕೊಡ್ತೀನಿ ಅಂತ ಹೇಳಿದ್ರಿ. ಸರ್ ನಿಮ್ಮ ಕಾನ್ಸೆಪ್ಟ್ ಕೇಳಿ ನನಗೆ ತುಂಬ ಖುಷಿ ಆಯಿತು, ಹಾಗೆ ಇಷ್ಟವೂ ಆಯಿತು ಕೂಡ. ನಾನು ಅದನ್ನ ಫಾಲೋ ಅಪ್ ಮಾಡೋಣ ಅಂತೇಳಿ ಈಗೊಂದು ರೀಸೆಂಟಾಗಿ 3-4 ಡೇಸಿಂದ ನಾನು ಕೂಡ ಅದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಮನಸ್ಸಿಗೆ ಏನೋ ಒಂಥರ ತುಂಬ ಖುಷಿ ಕೊಡ್ತಾಯಿದೆ ಸರ್. ಸೊ ಇದೇ ಥರ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಕಾನ್ಸೆಪ್ಟ್ ಬರಲಿ ಅಂತ ನಾನು ಹಾರೈಸ್ತೀನಿ ಸರ್. ನೀವೇನಾದರೂ ಮಾಡ್ತಾಯಿದ್ದೀರಿ ಅಂದರೆ ಅದ್ರ ಜೊತೆಗೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ನನ್ನ ಕೈಲಾದಷ್ಟು ನಾನು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ನೀವೇ ಒಂದು ಇನ್ಸ್ಪಿರೇಷನ್ ಥರ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಸರ್. ನಿಮ್ಮನ್ನೇ ಫಾಲೋ ಅಪ್ ಮಾಡ್ತಾಯಿದ್ದೀನಿ ಅಂತಂದರೂ ತಪ್ಪಾಗಲ್ಲ. ಸೊ ಥ್ಯಾಂಕ್ ಯು ಸರ್. ಸಾಧ್ಯವಾದರೆ ಎಲ್ಲಾದರೂ ಒಂದು ಸಲ ಯಾವಾಗಾದರೂ ಆಗಲಿ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೃಷ್ಟ ಇತ್ತು ಅಂದರೆ ಮೀಟ್ ಆಗೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.